ವೈಟ್ಫೀಲ್ಡ್ ಹಾಗೂ ಮಹದೇವಪುರ ಪೊಲೀಸರ ಕಾರ್ಯಾಚರಣೆ. ಮೊಬೈಲ್ ಫೋನ್ಗಳನ್ನು ಕಳವು ಮಾಡುತ್ತಿದ್ದ ಆರೋಪಿಗಳು ಬಂಧನ. ಕಾರ್ ವಾಶ್ ಸಿಬ್ಬಂದಿ ಮಲಗಿದ್ದ ವೇಳೆ ಅವರ ಮೊಬೈಲ್ ಕಳವು ಮಾಡುತ್ತಿದ್ದ ಆರೋಪಿಯಿಂದ ವಿವಿಧ ಮಾಡೆಲ್ನ 32 ಮೊಬೈಲ್ ಫೋನ್ಗಳ ವಶ. 4.5 ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿರುವ ವೈಟ್ಫೀಲ್ಡ್ ಪೊಲೀಸರು. ಮತ್ತೊಂದು ಕಡೆ ಸ್ವಿಗ್ಗಿ ಡೆಲಿವರಿ ಬಾಯ್ಗಳನ್ನ ಹೆದರಿಸಿ ಸುಲಿಗೆ ಮಾಡ್ತಾ ಇದ್ದ ಆರೋಪಿ ಬಂಧನ. ರಾತ್ರಿ ವೇಳೆ ಫುಡ್ ಡೆಲಿವರಿಗೆ ಹೋಗ್ತಾ ಇದ್ದ ಡೆಲಿವರಿ ಬಾಯ್ಗಳ ಬೈಕ್ ಅಡ್ಡಗಡ್ಡುತ್ತಿದ್ದ ಆರೋಪಿಗಳು. ಬಳಿಕ ಚಾಕುವಿನಿಂದ ಹೆದರಿಸಿ ಹಣ ಹಾಗೂ ಮೊಬೈಲ್ ಫೋನ್ಗಳನ್ನ ಕಸಿದು ಎಸ್ಕೇಪ್ ಆಗ್ತಾ ಇದ್ರು. ಸದ್ಯ ಒಬ್ಬ ಆರೋಪಿಯನ್ನ ಬಂಧಿಸಿ 13 ಮೊಬೈಲ್ ವಶ. ತಲೆಮರೆಸಿಕೊಂಡಿರೋ ಇಬ್ಬರ ಬಂಧನಕ್ಕೆ ಶೋಧ. ಅಲ್ಲ ಸರ್, ಅವನ ಯೂಸ್ ಮಾಡ್ತಾ ಇದ್ದ, ಅದು ಕದ್ದಿದ್ದೆ. ಅದು ಸ್ವಿಗ್ಗಿ ಡೆಲಿವರಿ ಬಾಯ್ ಹತ್ರ ಅದೇನ ಒಂದು ಫೋನ್ ಬಿಟ್ಟು ಅಷ್ಟೇ. ಮಹದೇವಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿ ಈ ರಾತ್ರಿ ಹೊತ್ತಿನಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಈ ರೀತಿ ಫುಡ್ ಡೆಲಿವರಿ ಏನು ವ್ಯಕ್ತಿಗಳಿರ್ತಾರೆ ಅವರುಗಳು ಹೋಗುವಾಗ ಅವರುಗಳನ್ನು ಹೆದರಿಸಿ ದಸ್ತಗಿರಿ ಹೆದರಿಸಿ ಅವರಿಂದ ಮೊಬೈಲ್ ಫೋನನ್ನು ಕಿತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಇದು ಮೂಲತಃ 17/7/24ರಂದು ಈ ಡೆಲಿವರಿ ಬಾಯ್ಗಳು ಈ ರೀತಿ ಹೋಗುವಾಗ ದ್ವಿಚಕ್ರ ವಾಹನದಲ್ಲಿ ಬಂದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಈ ಮೊಬೈಲ್ ಫೋನನ್ನು ಕಿತ್ಕೊಂಡು ಹೋಗಿರ್ತಾರೆ. ತನಿಖೆ ಮಾಡಿರ್ತಕ್ಕಂಥ ಪೊಲೀಸರು 17/7ರಂದು ರಾತ್ರಿನೇ, ಅಂದರೆ ವೈರ್ಲೆಸ್ ಮುಖಾಂತರ ಅದನ್ನು ಫ್ಲ್ಯಾಶ್ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಆ ವ್ಯಕ್ತಿಗಳಲ್ಲಿ ಒಬ್ಬ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ನಮಗೆ ಸಿಗ್ತಾನೆ. ಉಳಿದ ಇಬ್ಬರು ಓಡಿ ಹೋಗ್ತಾರೆ. ಇದು ಒಂದು ಉತ್ತಮ ಕಾರ್ಯಾಚರಣೆ. ಪೊಲೀಸರು ಕಂಟ್ರೋಲ್ ರೂಮ್ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಮುಂದಿನ ಪೊಲೀಸ್ ಠಾಣೆಗೆ ಹೇಳಿದಾಗ ಅವರು ಅಲರ್ಟ್ ಆಗಿ ಅಲ್ಲಿ ಆತನನ್ನು ತಡೆ ಹಾಕಿ ಅದರಲ್ಲಿ ಒಬ್ಬ ಅವರಿಗೆ ಸಿಗ್ತಾನೆ. ಆತನಿಂದ ಈ ಮೊಬೈಲ್ ಫೋನ್ ಸುಲಿಗೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದರ ಮೇರೆಗೆ ಆತನನ್ನು ಬಂಧಿಸಿ ನಂತರ ಅದೇ ರೀತಿಯಲ್ಲಿ ಇನ್ನೂ 12 ಮೊಬೈಲ್ ಫೋನ್ಗಳನ್ನು ಇದೇ ರೀತಿಯಾಗಿ ಅವರು ಈ ಡೆಲಿವರಿ ಬಾಯ್ಸ್ಗಳಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಉಳಿದ ಇಬ್ಬರು ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಈಗ ದಸ್ತಗಿರಿ ಆಗಿರ್ತಕ್ಕಂತಹ ಆರೋಪಿ ಮೇಲೆ ಈ ಹಿಂದಿನ ಪ್ರಕರಣಗಳಿಲ್ಲ. ಆದರೆ ಉಳಿದ ಇಬ್ಬರ ಪೈಕಿ ಒಬ್ಬನ ಮೇಲೆ ಹಳೆ ಪ್ರಕರಣಗಳಿರೋದಾಗಿ ಗೊತ್ತಾಗಿದೆ. ತನಿಖೆ ಇನ್ನೂ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.